ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹಲವು ಮುಖಂಡರು ಇವತ್ತು ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಪ್ರಚಾರ ಮಾಡ್ತಾ ಇದ್ದೀರಾ, ಅಂದರೆ ಅಪಪ್ರಚಾರ ಮಾಡ್ತಾ ಇದ್ದೀರಾ. ಆದರೆ ವಾಸ್ತವಾಂಶ ಏನು ಎಂಬುದು ಈ ಕ್ಷೇತ್ರದ ಜನತೆಗೆ ಗೊತ್ತಿದೆ. ಇದು ಬರಪೀಡಿತ ಪ್ರದೇಶ, ಬರಪೀಡಿತ ಜಿಲ್ಲೆ. ಈ ಒಂದು ಜಿಲ್ಲೆಯನ್ನು ಒಂದು ಸಮೃದ್ಧಿಯಾಗಿ ಮಾಡಬೇಕು, ಇಲ್ಲಿ ಅಂತರ್ಜಲ ವೃದ್ಧಿ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ವೀರಪ್ಪ ಮೊಯ್ಲಿಯವರ ಒಂದು ಸಹಕಾರದಿಂದ ಇಲ್ಲಿ HN ವ್ಯಾಲಿಯನ್ನು ಜಾರಿಗೆ ತಂದರು. ಯಾಕಂದರೆ ಇದು ಬರಡು ಪ್ರದೇಶ, ಬರಡು ಭೂಮಿ. ಅಂತರ್ಜಲ ವೃದ್ಧಿಯಾದರೆ ಇಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ರೈತರು ಬೆಳೆ ಬೆಳೆದು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಂದ್ರೆ ಈ ಒಂದು ನೀರಿನ ಅಂತರ್ಜಲ ವೃದ್ಧಿಯ ಅವಶ್ಯಕತೆ ಇದೆ ಅಂತ ಒಂದು ಕಾಂಗ್ರೆಸ್ ಸರ್ಕಾರ ಅದನ್ನು ಪರಿಗಣಿಸಿ HN ವ್ಯಾಲಿಯನ್ನು ಮತ್ತು ಎತ್ತಿನಹೊಳೆ ಯೋಜನೆಯನ್ನು ಜಾರಿಗೆ ತಂದಿದ್ದು. ಇವತ್ತು HN ವ್ಯಾಲಿಯ ನೀರು ಅಂತರ್ಜಲ ವೃದ್ಧಿಗೆ ಮಾತ್ರ ಅದು ಸೀಮಿತ. ಇವತ್ತು ಕೆರೆಗಳನ್ನು ತುಂಬಿಸಿ ಅಂತರ್ಜಲ ವೃದ್ಧಿಯಾಗೋದಕ್ಕೆ ಯಾವ್ಯಾವ ಕೆರೆಗಳಿಗೆ ನೀರು ತುಂಬಿಸಬೇಕು ಅಂತ ತುಂಬಿಸಿದ್ದಾರೆ. ಇವತ್ತು ಹಿಂದೆ 1000ದಿಂದ 1500 ಅಡಿಗಳು ಬೋರ್ಗಳು ಹಾಕಿದ್ರೂ ಸಹ ನೀರು ಸಿಗ್ತಾ ಇರಲಿಲ್ಲ. ಇವತ್ತು 500ರಿಂದ 1000 ಅಡಿಗಳ ಒಳಗೆ ಇವತ್ತು ನೀರು ಸಿಗ್ತಾ ಇದೆ. ಯಾಕಂದರೆ ಇದು ಅಂತರ್ಜಲ ವೃದ್ಧಿಯಾಗಿದೆ. ಈ ವಿಷಕಾರಿಕ ನೀರು ಅಂತೀರ, ಹೌದು, ವಿಷಕಾರಿಕ ನೀರು ಎರಡು ಹಂತಗಳಲ್ಲೂ ಶುದ್ಧೀಕರಿಸಿ ಬಿಟ್ಟಿರೋದು. ಈಗ ಆ ಒಂದು ನೀರನ್ನು ಯಾರೂ ಕುಡಿತಾ ಇಲ್ಲ. ಅದು ಅಂತರ್ಜಲ ಅಂದರೆ ಸುಮಾರು 1000 ಅಡಿಗಳಿಗೆ ಮುಟ್ಟಿ ಎಷ್ಟೋ ಪದಗಳ ಮುಖಾಂತರ ಹೋಗಿ ಅದು ತೇವಾಂಶದಿಂದ ಈ ಬೋರ್ವೆಲ್ಗಳಿಗೆ ನೀರು ಸರಬರಾಜು ಆಗೋದು. ಅಲ್ಲಿ ವಿಷಕಾರಿಕ ಒಂದು ನೀರು ಸೇರುತ್ತೆ ಅಂತಂದರೆ ನಿಮಗೆ ಯೋಚನೆ ಮಾಡಿ. ಈಗ ವಿಷಕಾರಿಕ ನೀರು ಈ ಥರ ಬೋರ್ವೆಲ್ಗಳಲ್ಲಿ ಬಂದಿದೆ ಅಂತಂದರೆ ಈಗ ತಜ್ಞರು ಆ ನೀರಿಗೆ ಒಂದು ಅಂದರೆ ಸರ್ಕಾರದಿಂದ ಮಾನ್ಯತೆ ಕೊಡ್ತಾ ಇರಲಿಲ್ಲ. ಇವತ್ತು ಚಿಕ್ಕಬಳ್ಳಾಪುರ ನಗರಕ್ಕೆ ಸುಮಾರು 90% ನೀರು ಜಕ್ಕಲಮಡುಗು ಜಲಾಶಯದಿಂದ ಇವತ್ತು ಸರಬರಾಜು ಮಾಡ್ತಾ ಇದ್ದಾರೆ. ಆದರೆ ಕೆಲವೇ ಬೋರ್ವೆಲ್ಗಳಲ್ಲಿ ನೀರು ಬರೋದು, ಆ ನೀರು ಸುಮಾರು 500-1000 ಅಡಿಗಳಿಂದ ಬರೋದು. ಅದನ್ನು ಈಗ ಫಿಲ್ಟರ್ಗಳ ಮುಖಾಂತರ ಇನ್ನೊಂದು ಮುಖಾಂತರ ಜನರು ಸೇವನೆ ಮಾಡ್ತಾ ಇದ್ದಾರೆ. ಆದರೆ ಇಂಥ ನೀರಿನಿಂದ ಇವತ್ತು ಕಾಯಿಲೆಗಳು ಬರ್ತಾ ಇದೆ ಅಂತಂದರೆ ಅದು ತಜ್ಞರು ಹೇಳಬೇಕು. ನೀವು ಮುಖಂಡರಲ್ಲ, ನೀವು BJP ಮುಖಂಡರಲ್ಲ ಹೇಳೋದು, ತಜ್ಞರು ಹೇಳಬೇಕು. ಅಂಥ ಒಂದು ಹೇಳಿಕೆಗಳನ್ನು ನೀಡಿ ಇವತ್ತು ಪ್ರಚಾರ ಗಿಟ್ಟಿಸ್ಕೊಂಡು ಮುಂದೆ ನಾವು ಇಲ್ಲಿ ಶಾಸಕರಾಗಬೇಕು ಏನೋ ಆಸೆ ಇಟ್ಕೊಂಡು ಮಾಡ್ತಾ ಇದ್ದೀರ. ಅದು ಬೇಡ. ಅದು ಸಾಮಾಜಿಕ ಸೇವೆಗಳನ್ನು ಮಾಡಿ, ಜನಪರ ಒಂದು ಕಾರ್ಯಕ್ರಮಗಳನ್ನು ಮಾಡಿ, ನಿಮಗೆ ಇನ್ನೂ ಹೆಚ್ಚಿಗೆ ದುಡ್ಡಿದ್ದರೆ ಬಡವರ ಒಂದು ಬೆಳವಣಿಗೆಗೆ ಸಹಾಯ ಮಾಡಿ, ಯಾರದು ಅಭ್ಯಂತರ ಇಲ್ಲ. ಅದು ಬಿಟ್ಟು ಇನ್ನೊಬ್ಬರನ್ನು ಪ್ರಚಾರಕ್ಕೋಸ್ಕರ ಇನ್ನೊಬ್ಬರನ್ನು ಬಲಿಪಶು ಮಾಡೋದು ಎಷ್ಟು ಮಾತ್ರ ಸರಿ. ಇವತ್ತು ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಇವತ್ತು ನೀವು ನಿಂದನೆ ಮಾಡ್ತಿರಲ್ಲ, ಅವರೇನು HN ವ್ಯಾಲಿ ತಂದಾಗ ಅವರಿದ್ರ? ಅದು ಕಾಂಗ್ರೆಸ್ ಸರ್ಕಾರ ತಂದಿದ್ದು. ಈಗಲೂ ಕಾಂಗ್ರೆಸ್ ಶಾಸಕರೇ
ಅವರ ಒಂದು ಕಾಲದಲ್ಲಿ ಅಲ್ಲ. ಆದರೆ ವಿನಾಕಾರಣ ಅವರ ಒಂದು ಹೆಸರನ್ನು ಬಳಸಿಕೊಂಡು ಇವತ್ತು ನೀವು ಪ್ರಚಾರಕ್ಕೆ ಇಡ್ಸ್ಕೊಳ್ತಾ ಇದ್ದೀರಾ. ನಾವು ಚಿಕ್ಕಬಳ್ಳಾಪುರ ಬಂದ್ ಮಾಡ್ತಾ ಇದ್ದೀವಿ, ಈಗ ನೀರು ಬರಬೇಕು, ಶುದ್ಧೀಕರಣ ನೀರು ಬರಬೇಕು ಅಂತ ಮಾಡಿ, ಒತ್ತಾಯ ಮಾಡಿ ಸರ್ಕಾರ ಮೇಲೆ ಒಂದು ಒತ್ತಡ ತನ್ನಿ. ನೀವು ಯಾರಾದರೂ ಸರ್ಕಾರದ ಮೇಲೆ ಒತ್ತಡ ತರಬಹುದು. ಯಾಕಂದರೆ ಈಗ ನೀರಿಗೋಸ್ಕರ ಈಗ ಮೂರನೇ ಶುದ್ಧೀಕರಣ ಮಾಡೋದಕ್ಕೆ ಯಾರ್ದು ಅಭ್ಯಂತರ ಇದೆ? ಯಾರಾದರೂ ಬೇಡ ಅಂತ ಹೇಳಿದಾರ? ಇಲ್ವಲ್ಲ. ಈ ಶಾಸಕರು ಹೇಳಿದಾರ ಬೇಡ ಅಂತ? ಎಲ್ಲರೂ ಸೇರಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ತರೋಣ ಅಂತ ಅವರು ಹೇಳಿದ್ದಾರೆ. ಅದರ ಗಮನದಲ್ಲಿಟ್ಕೊಳ್ಬೇಕು. ಅವ್ರ ವಿರುದ್ಧ ಮಾತಾಡ್ತೀರ ನೀವು. ಅವರು ಈಗ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೋ ತಮಗೆಲ್ಲ ಗೊತ್ತಿದೆ. ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ರಸ್ತೆಗಳಾಗ್ಬೋದು, ಒಳ್ಳೆಯ ಒಂದು ಗುಣಮಟ್ಟದ ರಸ್ತೆಗಳು, ಕಾಂಕ್ರೀಟ್ ರಸ್ತೆಗಳು ಇವತ್ತು ಸುಮಾರು ಕೋಟಿಗಳ ಒಂದು ಅನುದಾನದಲ್ಲಿ ಇವತ್ತು ಮಾಡಿಸ್ತಾ ಇದ್ದಾರೆ. ಮತ್ತು ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರಾಥಮಿಕ ಶಾಲೆಗಳ ಕಟ್ಟಡಗಳಾಗ್ಬೋದು, ಅಂಗನವಾಡಿ ಕಟ್ಟಡಗಳಾಗ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಒಂದು ಅಭಿವೃದ್ಧಿ ಮಾಡ್ಬೋದು, ಇವೆಲ್ಲ ಮಾಡ್ತಾಯಿದ್ದಾರೆ. ಅವರ ಸ್ವಂತ ಕಾರ್ಯಕ್ರಮಗಳು ಇವತ್ತು 10 ಆಂಬುಲೆನ್ಸ್ ಬಿಟ್ಟು ಇವತ್ತು ಜನರಿಗೆ ಸೇವೆ ಮಾಡ್ತಾ ಇಲ್ವಾ? ಎಷ್ಟು ಬಡವರಿಗೆ ಇವತ್ತು ಅನುಕೂಲ ಆಗಿದೆ, ಎಷ್ಟು ಪ್ರಾಣಿಗಳನ್ನು ಉಳಿಸಿದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಅವರ ಒಂದು ವಿದ್ಯಾಭ್ಯಾಸ ಉತ್ತೇಜನ ಕೊಡೋದಕ್ಕೋಸ್ಕರ ಇವತ್ತು ಸ್ಕಾಲರ್ಶಿಪ್ನ ಕೊಡ್ತಾ ಇದ್ದಾರೆ. ಆಮೇಲೆ ಬಟ್ಟೆಗಳನ್ನು ಕೊಡ್ತಾ ಇದ್ದಾರೆ. ಇವೆಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ವಾ? ಇವೆಲ್ಲ ಮಾಡ್ತಾ ಇಲ್ವಾ? ಯಾವ ಒಂದು ಹಿಂದುಳಿದ ವರ್ಗ, ಅಹಿಂದ ವರ್ಗ ಒಂದು ಶಾಸಕರಾಗಿದ್ದಾರೆ, ಅವರ ಬಗ್ಗೆ ನೀವು ಈ ಥರ ಮಾತಾಡಿ ಅವರ ಒಂದು ಜನಬೆಂಬಲವನ್ನು ಕುಗ್ಗಿಸುವ ಒಂದು ಷಡ್ಯಂತ್ರಗಳನ್ನು ಮಾಡಿ ಇವತ್ತು ನಾವೇ ಒಂದು ಸ್ಥಾನಕ್ಕೆ ಬರಬೇಕು, ಇನ್ಯಾರೂ ಹಿಂದುಳಿದವರುಗಳು ಬರಬಾರ್ದು ಅನ್ನೋ ರೀತಿಯಲ್ಲಿ ಇವತ್ತು ನಡೆಸ್ಕೊಳ್ತಾ ಇದ್ದೀರ ನೀವು. ಈ ಥರ ಮಾಡಬೇಡಿ. ಈಗ ನೀವು ಸಾಮಾಜಿಕ ಸೇವೆ ಮಾಡ್ತಾಯಿದ್ರೆ ಮಾಡಿ. ಯಾರಾದರೂ ಬೇಡ ಅಂತ ಹೇಳಿದಾರ? ಮಾಡ್ಕೊಂಡು ಬನ್ನಿ. ಮುಂದೆ ನಿಮಗೇನಾದರೂ ಸ್ಥಾನಗಳು ಬೇಕು ಅಂದರೆ ಜನರೇ ನಿಮಗೆ ಸಹಾಯ ಮಾಡ್ತಾರೆ. ಅದು ಬಿಟ್ಟು ನಿಮ್ಮ ಒಂದು ಪ್ರಚಾರಕ್ಕೋಸ್ಕರ ಇನ್ನೊಬ್ಬರನ್ನು ಬಲಿಪಶು ಮಾಡೋದು ಇದು ಎಷ್ಟು ಮಾತ್ರ ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಅವರು ಯಾವುದೇ ಸ್ವಾರ್ಥ ರಾಜಕಾರಣ ಮಾಡ್ತಾ ಇಲ್ಲ ಶಾಸಕರು. ಅವರಿಗೆ ಹಣ ಮಾಡೋದು ಇವೆಲ್ಲ ಅವರ ಜಾಯಮಾನದಲ್ಲಿಲ್ಲ. ಅವ್ರಿಗೇನಿದ್ರು ಒಂದು ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತ ವರ್ಗಗಳನ್ನು ಒಂದು ಮುಖ್ಯ ವಾಹಿನಿಗೆ ತರಬೇಕು, ಅವರ ಒಂದು ಜೀವನ ಶೈಲಿ ಬದಲಾಯಿಸಬೇಕು ಅಂತ ಅವರ ಒಂದು ಪಣ ತೊಟ್ಟಿದ್ದಾರೆ. ಇವತ್ತು ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಮಾಡಲಿ. ಅವ್ರು ಸರಿ ಇಲ್ಲ ತಾನೆ? ನೀವು ಹೇಳೋ ಪ್ರಕಾರ ನೀವು ಸಾಮಾಜಿಕ ಕಾರ್ಯಕ್ರಮ ಮುಖಾಂತರ ಮುಂದೆ ಬನ್ನಿ ಶಾಸಕರಾಗಿ. ಅದು ಬಿಟ್ಟು ಅವರ ಮೇಲೆ ಗೂಬೆ ಕೂರಿಸುವ ಒಂದು ಕುತಂತ್ರಗಳನ್ನು ಮಾಡಬೇಡಿ. ಇವಾಗ ಸರ್ಕಾರ ಇದೆ, ಯಾವ ನೀರು ಯಾವ ರೀತಿ ಪರೀಕ್ಷೆ ಮಾಡಬೇಕು ಅಂತ ಮಾಡ್ತಾರೆ. ಅದ್ರ ಬಗ್ಗೆ ನಿಮಗೇನಾದರೂ ದಾಖಲೆಗಳಿದ್ದರೆ ಹೇಳಿ. ಅದು ಬಿಟ್ಟು ಶಾಸಕರನ್ನೇ ಹೊಣೆ ಮಾಡೋದು ಇವೆಲ್ಲ ಸರಿ ಇಲ್ಲ. ಇವೆಲ್ಲ ಈಗ ಮೂರನೇ ಶುದ್ಧೀಕರಣ ಮಾಡೋದಕ್ಕೆ ಯಾರ ಅಭ್ಯಂತರ ಇದೆ? ಸರ್ಕಾರ ಒತ್ತಡ ತನ್ನಿ. ಕಾಂಗ್ರೆಸ್ನವರು ಒತ್ತಡ ತರಬೇಕು, BJPಯವರು ಒತ್ತಡ ತರಬೇಕು, ಇನ್ಯಾರೇ ಒತ್ತಡ ತನ್ನಿ, ಯಾರೂ ಬೇಡ ಅನ್ನೋದಿಲ್ಲ. ಅದು ಬಿಟ್ಟು ಶಾಸಕರ ಮೇಲೆ ನೀವು ನಿಂದಿಸುವುದು ಇದು ತಪ್ಪು. ಈ ಥರ ಮಾಡಬೇಡಿ. ಯಾಕೆ ಅಂತಂದರೆ ಇವತ್ತು ನಿಮ್ಮ ಪ್ರಚಾರಕ್ಕೋಸ್ಕರ ಬಳಸ್ಕೊಳ್ಳಬೇಡಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಾಯನಹಳ್ಳಿ ನಾರಾಯಣ ಸ್ವಾಮಿ, ಕಾಂಗ್ರೆಸ್ ಮುಖಂಡರು, ಚಿಕ್ಕಬಳ್ಳಾಪುರ ಕ್ಷೇತ್ರ.